ಜಸ್ಟ್ 89 ರುಪೀಸ್ ಒಳಗೆ ನೀವು ಭಾರಿ ಸ್ಪೈಸಿ ಬರ್ಗರ್ ತಿನ್ಬೋದು ನೋಡ್ರಿ ಇಲ್ಲಿ. ಓನ್ಯಾಗೊಬ್ಬ ಮೆಂಬರ್ ಬೇಕ ರೋಡ್ ಮಾಡಕ್ ಡಂಬರ್ ಬೇಕು. ಭಾಳ ದಿವಸ ಆದ್ಮೇಲೆ ನಮ್ಮ ಅಣ್ಣ ಬಾಗಲಕೋಟೆಗೆ ಬಂದಿದ್ದ ಅಂತೇಳಿ ನಾವು ಆ ಕೆಫೆಗೆ ಹೋಗಕ್ಕೆ ರೆಡಿ ಆಗ್ಬಿಟ್ಟಿವಿ ನೋಡ್ರಿ. ಇವ ರೆಡಿ ಆಗಿ ಪದ್ಧತಿ ಸೇರಿ ಫೋನ್ ಇನ್ನೂ ಚೆಕ್ ಮಾಡಂತಾನ. ಸೊ ನಾ ಎಷ್ಟು ಚಂದ ಕಾಣ್ತೀನಲ್ಲ ಕ್ಯಾಮ್ರಾದಾಗ. ಆ್ಯಕ್ಚುಲಿ ಗಿಂಬಲ್ ಟೆಸ್ಟ್ ಮಾಡಂತಿದ್ದೆ, ಇದ್ರಾಗ ಚಂದ ಕಾಣತ್ತೀನಿ. ಆದರೂ ಯಾರು ಇವನೇ ಸುಂದ್ರ. ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ಈ ವಿಡಿಯೋ ನೋಡ್ರಿ ಸ್ಪೆಷಲಿ ಸ್ಪೈಸಿ ಮತ್ತು ಸ್ವೀಟ್ ಇಷ್ಟ ಆಗೋರಿಗೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಸಿಗೋ ಒಂದಿಷ್ಟು ಐಟಮ್ಸ್ಗಳು ಇಷ್ಟು ಮಸ್ತ್ ಸ್ಪೈಸಿ ಟ್ಯಾಂಗಿ ಇರ್ತಾವಲ್ಲ, ಭಾರಿ ಅಂದ್ರೆ ಭಾರಿ ರೀ. ಫಾರ್ ಎಕ್ಸಾಂಪಲ್ ಈ ಪೆರಿ ಪೆರಿ ಫ್ರೈಸು, ಆಮೇಲೆ ಪೆರಿ ಪೆರಿ ಬರ್ಗರು, ಪೆರಿ ಪೆರಿ ಪಿಜ್ಜಾ ಮೈ ಫೇವ್ರೇಟ್ ಅಂದ್ರೆ ಫೇವ್ರೇಟ್ ನೋಡ್ರಿ. ಇವು ಭಾರಿ ಅಂದ್ರೆ ಈಗ ನಂಬರ್ ಸ್ಪೈಸಿ ಟ್ಯಾಂಗಿ ಮಸ್ತ್ ಇರ್ತಾವೆ ರೀ ಬ್ಯಾಗ್. ಸೊ ನಾವು ಇಲ್ಲಿ ಹೋದಾಗೆಲ್ಲ ಬೇಸಿಕಲಿ ಫಸ್ಟ್ ಟ್ರೈ ಮಾಡೋದು ಈ ಪೆರಿ ಪೆರಿ ಫ್ರೈಸ್ ನೋಡ್ರಿ, ವಿತ್ ಮಸ್ತ್ ಮ್ಯಾಗ್ ಪೆರಿ ಪೆರಿ ಪೌಡ್ರ್ ಕೊಟ್ಟಿರ್ತಾರೆ. ಆ್ಯಂಡ್ ಈ ಐಟಮ್ ನೋಡ್ರಿ ನನ್ನ ಫೇವ್ರೇಟ್ ಮೋಸ್ಟ್ ಬರ್ಗರ್. ದಿಸ್ ಈಸ್ ಕಾಲ್ಡ್ ಪೆರಿ ಪೆರಿ ಬರ್ಗರ್. ಮಸ್ತ್ ಅಂದ್ರೆ ಮಸ್ತ್ ಟ್ಯಾಂಗಿ ಫುಲ್ ಖಾರ ಇರ್ತೈತಿ. ನಾನು ನೋಡ್ರಿ ಬರ್ಗರ್ ತಿನ್ನೋ ಸ್ಟೈಲೇ ಬೇರೆ. ಆ್ಯಂಡ್ ಈ ಸ್ಟೈಲ ಯಾರು ಬರ್ಗರ್ ತಿಂತೀರಿ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಆ್ಯಂಡ್ ಹೆಲೆನ್ ಚಿಲ್ಲಿ ಕೆಫೆ ಯಾರು ವಿಸಿಟ್ ಮಾಡ್ತೀರಿ ಕಮೆಂಟ್ ಸೆಕ್ಷನ್ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಈ ಬರ್ಗರ್ ಪ್ಯಾಟಿ ಓಪನ್ ಮಾಡಿ ಒಳಗೆ ಮಸ್ತ್ ಪೆರಿ ಪೆರಿ ಫ್ರೈಸ್ ಹಾಕೊಂಡು ಮ್ಯಾಕ್ಸ್ ಸ್ವಲ್ಪ ಸಾಸ್ ಹಾಕೊಂಡು ತಿಂದ್ರೆ ಏನು ಕಾಂಬಿನೇಷನ್ ರೀ. ಆ್ಯಂಡ್ ಒನ್ ಥಿಂಗ್ ಈಸ್ ಈ ಬರ್ಗರ್ ಜಸ್ಟ್ 89 ರುಪೀಸ್. ಭಾರಿ ಅಂದ್ರೆ ಭಾರಿ ಮೌತ್ಫುಲ್ ಬರ್ಗರ್ ಇತ್ತಿದು. ಟೇಸ್ಟ್ ಮಾತ್ರ ಅನ್ನವತ್ತು ನೋಡ್ರಿ. ಲೈಕ್ ನಾ ಆಲ್ಮೋಸ್ಟ್ ಓಪನ್ ಆದಾಗಿಂತ ತಿನ್ನತೀನಿ ಅಂಗಡಿ. ಭಾರಿ ಅಂದ್ರೆ ಭಾರಿ ಇತ್ತು. ಸೊ ಖಾರದ ಐಟಮ್ ಆಯ್ತಪ್ಪ ಅಂದ್ಕೊಳ್ಳಿ ಒಂದು ಸ್ವಲ್ಪ ಮೀಡಿಯಮ್ ತರ್ಸೋದ್ಮೇಲೆ ನಾವು ತರಿಸಿದ್ದೆ ನೋಡ್ರಿ ಗಾರ್ಲಿಕ್ ಬ್ರೆಡ್. ಇದ್ರ ಚೀಸ್ ಪುಲರ್ ಏನು ಮಸ್ತ್ ಇತ್ತು ರೀ ನೋಡ್ರಿ. ಆ ಬ್ರೆಡ್ ಮ್ಯಾಗಿರೋ ಕ್ರಿಸ್ಪಿ ಕಾರ್ನ್ ಮತ್ತು ಟೋಸ್ಟೆಡ್ ರಸ್ಕ್ ಭಾರಿ ಅಂದ್ರೆ ಭಾರಿ ಕಾಂಬಿನೇಷನ್ ಟೇಸ್ಟ್ ಇತ್ತು ನೋಡ್ರಿ. ಸೊ ಇದಾದ್ಮೇಲೆ ನಾವು ತರಿಸಿದ ನೋಡ್ರಿ ವೈಟ್ ಸಾಸ್ ಪಾಸ್ತಾ. ಭಾರಿ ಮೀಡಿಯಮ್ದಾಗ ಮಸ್ತ್ ಫ್ಲೇವರ್ ಜಾಸ್ತಿ. ಲೈಕ್ ಯಾರು ಸ್ಪೈಸ್ ತಿನ್ನಂಗಿಲ್ಲಲ್ಲ ಅವ್ರಿಗೆ ಇದು ಭಾರಿ ಅಂದ್ರೆ ಭಾರಿ ಡಿಶ್ ನೋಡ್ರಿ. ಸೊ ಆಲ್ರೆಡಿ ಪೆರಿ ಪೆರಿ ಫ್ರೈಸ್ ಮತ್ತು ಬರ್ಗರ್ ತಿಂದಿದ್ದಲ್ಲ, ಸೊ ಸ್ಪೈಸ್ ಜಾಸ್ತಿ ಆಗಿತ್ತಪ್ಪ ಅಂತೇಳಿ ವೈಟ್ ಸಾಸ್ ಪಾಸ್ತಾ ತರಿಸಿದ್ವಿ. ಮಸ್ತ್ ಇತ್ತು ರೀ ಅದು ಮಾತ್ರ. ಆ್ಯಂಡ್ ಲಾಸ್ಟಿಗೆ ನೋಡ್ರಿ ಇದನ್ನೆಲ್ಲ ಮುಗಿಸೋದು ನಾ ಅಂತೂ ಕೋಲ್ಡ್ ಕಾಫಿ ಅಂತ ಭಾರಿ ಅಂದ್ರೆ ಭಾರಿ ಏವನ್ ಕೋಲ್ಡ್ ಕಾಫಿ. ನಂಗಂತೂ ಕೋಲ್ಡ್ ಕಾಫಿ ಫಸ್ಟ್ ಕ್ಲಾಸ್ ಅನ್ಸುತ್ತೆ. ಸೊ ನೀವು ಹೆಲೆನ್ ಚಿಲ್ಲಿ ಕೆಫೆ ಕಡೆ ಹೋದಾಗ ಟ್ರೈ ಮಾಡಿರಿ. ಇದ್ರ ಲೊಕೇಶನ್ ನಾ ವಿಡಿಯೋ ಎಂಡಿ ಕೊಡ್ತೀನಿ, ನೋಡೋದು ಮರ್ಯಾಕೆ ಹೋಗ್ಬೇಡ್ರಿ. ಸೊ ನನಗಂತೂ ಈ ಅಂಗಡಿದ ಆಂಬಿಯನ್ಸ್ ನೋಡ್ರಿ ಸಿಂಪಲ್ ಬಟ್ ಭಾರಿ ಕ್ಲಾಸಿ ಚಂದ ಅನಿಸ್ತದೆ. ನನಗೆ ಮಸ್ತ್ ಇದು ಅಟ್ರಾಕ್ಟಿವ್ ಅನಿಸ್ತತಿ. ಆ್ಯಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಏನಪ್ಪ ಅಂತಂದ್ರೆ ಈ ಹೆಲೆನ್ ಚಿಲ್ಲಿ ಫ್ರಾಂಚೈಸಿ ಅವರು ಫುಡ್ ಇಂಡಸ್ಟ್ರಿ ಒಳಗೆ ವರ್ಲ್ಡ್ ರೆಕಾರ್ಡ್ಸ್ ಕ್ರಿಯೇಟ್ ಮಾಡ್ಯಾರ. ಅವು ಏನನ್ನೋದು ಹೆಲೆನ್ ಚಿಲ್ಲಿ ವಿಸಿಟ್ ಮಾಡಿದಾಗ ನೋಡ್ರಿ. ಆ್ಯಂಡ್ ಈ ಅಂಗಡಿ ಲೊಕೇಶನ್ ಏನಪ್ಪ ಅಂತಂದ್ರೆ ನೀವು HSಗೆ ಎಂಟರ್ ಆಗೋ ಮುಂದಾಗ ಸ್ವಲ್ಪ ಮುಂದೆ ಹೋದ್ರಿಂದ ರೈಟ್ ಸೈಡ್ ನಿಮ್ಗೆ ಹೆಲೆನ್ ಚಿಲ್ಲಿ ಅನ್ನೋ ಬೋರ್ಡ್ ಕಾಣುತ್ತೆ. ಒಂದ್ಸಲ ವಿಸಿಟ್ ಕೊಡೋದು ಮರಿಬೇಡ್ರಿ. ಅಂಟಿಲ್ ದೆನ್ ಸಿಗುವ. ಟೇಕ್ ಕೇರ್, ಬೈ ಬೈ, ಜೈ ಶ್ರೀರಾಮ್.